ಚಾಲುಕ್ಯ ಸರ್ಕಲ್ ಮೇನ್ ಮುಖ್ಯ ರಸ್ತೆ, ಇಲ್ಲೇ ಕನ್ನಡದ ಬೆಲೆ ಇಲ್ಲ. ತೆಗೆಯಪ್ಪ ದೊಡ್ಡದೊಂದು ಸಂಪೂರ್ಣವಾಗಿ ಕನ್ನಡ ಇಲ್ಲ, ಒಂದಕ್ಷರ ಕನ್ನಡ ಇಲ್ಲ. ವಿಧಾನಸೌಧಕ್ಕೆ ಅರ್ಧ ಕಿಲೋಮೀಟರ್ ಇಲ್ಲ. ಅಲ್ಲೋಗಿ ಇಲ್ಲಿಂದನೇ ಇದು ಮಾಡೋಣ. ನಮಸ್ತೆ ನೋಡಿ, ಮುಖ್ಯಮಂತ್ರಿಗಳು ಬನ್ನಿ. ಮೇನ್ ನೋಡಿ, ಇದು ಸ್ಕೈ ವಾಕ್ ಮೇಲೇನೆ ಕನ್ನಡ ಇಲ್ಲ, ದೊಡ್ಡ ಕನ್ನಡ ಇಲ್ಲ. ಸಣ್ಣ ಪುಟ್ಟ ಇದಕ್ಕೆ ಕೇಳ್ತಾರೆ, ಅಲ್ಲಿ ತೆಗೆದಾಗ್ತಾ ಇದೆ, ಹರಿದು ಬಿಸಾಕ್ತಾ ಇದಾರೆ ನೋಡಿ ಮೇಲ್ಗಡೆ. ಸೆಂಟ್ರಿಗೆ ಹೋಗ್ತಾ ಆಯ್ತಾ, ಬರೀ ಇಂಗ್ಲಿಷ್ ಹಾಕೊಂಡಿದ್ದಾರೆ ನೋಡಿ ಅಲ್ಲಿ ತೆಗೆದಾಗ್ತಾ ಇದ್ದಾರೆ. ನಾವು ಇವ್ರಿಗೆ ಅನ್ನ ಬೇಕು, ಇದು ಯಾವ ಕಂಪನಿ, ಇದು ಯಾವ್ದು, ಇದು ಒಂದು ಗೊತ್ತಾಗ್ತಾ ಇಲ್ಲ. ದೊಡ್ಡದು ಸ್ಕೈ ವಾಕ್, ಇದು ಚಾಲುಕ್ಯ ಸರ್ಕಲ್ ಸ್ನೇಹಿತರೆ. ಇದು ನೋಡ್ತಾ ಇದ್ದಾರೆ, ಇದು ಚಾಲುಕ್ಯ ಸರ್ಕಲ್. ಈ ಚಾಲುಕ್ಯ ಸರ್ಕಲ್ ಮುಖ್ಯ ಯಾರೋ ದೊಡ್ಡ ಕಂಪನಿಲಿ ಹೆಸರು ಇಲ್ಲಿ ಇದು ಮಾಡಿಕೊಂಡು ದೊಡ್ಡ ವಿಧಾನಸೌಧದಿಂದ ಅರ್ಧ ಕಿಲೋಮೀಟರ್ ಇದೆ. ವಿಧಾನಸೌಧದಿಂದ ಅರ್ಧ ಕಿಲೋಮೀಟರ್ ಈ ಮಾಡಿ ಚಾಲುಕ್ಯ ಸರ್ಕಲ್ ಮೇಲೆ ಇಲ್ಲಿ ಮೇಲ್ಗಡೆ ದೊಡ್ಡದಾಗಿ ನೋಡಿ. ತೆಗಿ ಸಾಕ್ಬಿಡ ಅಲ್ಲೇ ಒಳಗಡೆ ಅಲ್ಲೇ ಆ ಕಡೆ ಅಲ್ಲಿ ಒಂದು ತೆಗಿತಾ ಇದ್ದಾರೆ. ಅಲ್ಲೊಂದು ತೆಗಿತಾ ಇದ್ದಾರೆ. ಇವ್ರಿಗೆ ಇಲ್ಲಿ ನೆಲ ಜಲ ಭಾಷೆ ಬಗ್ಗೆ ಚೂರಾದ್ರೂ ಅಭಿಮಾನ ಇಲ್ಲ ಇವ್ರಿಗೆ. ತೆಗಿಯೋದು ಅಲ್ಲಿ ಮನ್ನಣ ಕನ್ನಡ ಬಳಕೆ ಮಾಡಿಲ್ಲ ಇವರು, ಹಾಗಾಗಿ ಒಂದಕ್ಷರ ಕನ್ನಡ ಇಲ್ಲ. ಒಂದಕ್ಷರ ಕನ್ನಡ ಇಲ್ಲ ನೋಡಿ ಇಲ್ಲಿ. ಸೊ ಇದನ್ನ ಅಲ್ಲಿದ್ವಾ ಜೂಮ್ ಮಾಡಕ್ಕಾಗತ್ತಾ? ಕನ್ನಡವನ್ನೇ ಬಳಕೆ ಮಾಡಿ ಸಾಕು ಮೂರ್ತಿ. ಅಲ್ಲಿ ಇಂಗ್ಲಿಷ್ ಇದೆಯಲ್ಲ, ಅದೊಂದು ಸ್ವಲ್ಪ ಅರ್ದ್ಬಿಡು. ಅಲ್ಲಿ ಇಂಗ್ಲಿಷ್ ಇದೆ ನೋಡು. ಒಂದಕ್ಷರ ಕನ್ನಡ ಇಲ್ಲ. ವಿಧಾನಸೌಧದಿಂದ ಒಂದು ಅರ್ಧ ಕಿಲೋಮೀಟರ್ ಇದೆ ಇದು. ಇಂಗ್ಲಿಷ್ ಈ ಕಡೆ ಬಲಗಡೆ ಬಾ. ಅದ್ರ ಮೇಲೆ ಲೈಟ್ ಆಗ್ತದೆ, ಇದು ಹತ್ತಕ್ಕಾಗಲ್ಲ. ಇದು ನೋಡಿ ಇಲ್ಲಿ ಮಾಲಾ ಫೇಶಿಯಾದವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಜಾಹೀರಾತು ಕೊಟ್ಟಿದ್ದಾರೆ. ಅವ್ರಿಗೊಂದು ಚೂರು ಕೂಡ ಮಾನ ಮರ್ಯಾದೆ ಇಲ್ಲ. ಕರ್ನಾಟಕದಲ್ಲಿರೋ ಎಲ್ಲಾ ಸವಲತ್ತುಗಳು ಬೇಕು ಇವರಿಗೆ, ಕನ್ನಡ ಮಾತ್ರ ಬೇಡ. ಓಯ್ ವಿಡಿಯೋ ಮಾಡ್ಕೊ ನೋಡಿ, ಇವ್ರಿಗೆ ಎಲ್ಲಾ ಸವಲತ್ತುಗಳು ಬೇಕು ಕರ್ನಾಟಕದಲ್ಲಿ, ಪ್ರತಿಯೊಂದು ಬೇಕು, ಕನ್ನಡ ಮಾತ್ರ ಬೇಡ ಇವರಿಗೆ. ಯಾರೋ ದೊಡ್ಡ ಕಂಪನಿ ಅಂತ ಸಾಕು ಸಪ್ರೇಟ್ ಮಾಲಾ ಫೇಶಿಯಾ ಅಲ್ಲಿ ಕನ್ನಡ ಇಲ್ಲ. ಚಾಲುಕ್ಯ ಸರ್ಕಲ್ ಬಳಿ ಕನ್ನಡ ಇಲ್ಲದೆ ಇರ್ತಕ್ಕಂಥ BBMP ಅವ್ರು ಮಾಡಬೇಕಾದ ಕೆಲಸಗಳಿದು. ಕನ್ನಡ ಇಲ್ಲದೆ ಇರೋದ್ರಿಂದ ತೆಗೆದಾಕಿದೀವಿ. ಮಾಡಬೇಕು, ಆದ್ರೆ ನಾವು ಕನ್ನಡ ಸಂಘಟನೆಯವರು ಕೆಲಸ ಮಾಡ್ತಾ ಇದ್ದೀವಿ. ಇದೆಲ್ಲ ಅಧಿಕಾರಿಗಳ ಕೆಲಸ. ಇದು ಅಧಿಕಾರಿಗಳು ದುಡ್ಡು ತಗೊಂಡು ವಿಧಾನಸೌಧದ ಪಕ್ಕನೇ ಕನ್ನಡ ಬಳಕೆ ಇಲ್ಲ. ಇದೆಂತ ಅನ್ಯಾಯ ಇದು ನೋಡಿ. ಮಾಲಾ ಫೇಶಿಯಾ ನಿನ್ನ ಬ್ಯಾನರ್ ನೋಡಲೇ, ನಿನ್ ಬ್ಯಾನರ್ ನೋಡ ಏನ್ ಗತಿ ಆಗಿದೆ ಅಂತ ನೋಡ್ಕೊಳ ಇಲ್ಲಿ. ಮಾಲಾ ಫೇಶಿಯಾ ಅದು ಸ್ನೇಹಿತರೆ, ಇವತ್ತು ಏನ್ ಕನ್ನಡ ಹಾಕಲ್ಲ ಅಂತ ದುರಹಂಕಾರ ತೋರಿಸಿದ್ದಾರೆ. ಮಾಲಾ ಫೇಶಿಯಾ ಬ್ಯಾನರ್ ನೋಡಿ ಇಂಗ್ಲಿಷ್ ಅಲ್ಲಿ ಹಾಕಿದ್ದಾರೆ. ಮಾಲಾ ಫೇಶಿಯಾ ಕನ್ನಡ ಹೋರಾಟಗಾರರ ಮೇಲೆ ಇದ್ ಮಾಡ್ತೀರಂದ್ರ ಮಾಲಾ ಫೇಶಿಯಾ ಕೋರ್ಟಿಗೆ ಹೋಗ್ತಿ. ನಿನ್ನ ತೀರ್ಮಾನವನ್ನು ಮೆಟ್ಲಲ್ಲಿ ಮಾಡಿದ್ದೇವೆ ನಾವು.
ಮೆಟ್ಲಲ್ಲಿ ಕಾಂತಾರ ಸ್ಟೈಲಲ್ಲಿ ಹೇಳ್ತಾ ಇದ್ದೀನಿ. ಇದೇ ಮಾಲಾ ಫೇಶಿಯಾದವರು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು ಕನ್ನಡ ಬಳಸಲ್ಲ ಅಂತ ಹೇಳಿ ನೋಡಿ ಯಾವ ರೀತಿ ಇವರು ಇದು ಮಾಡಿದ್ದಾರೆ. ಅವ್ರಿಗೆ ನಾವು ಪಾಠ ಕಲಿಸೋದಕ್ಕೆ ನಾವು ಕೇಳೋದಿಷ್ಟೇ. ಚೇತನ್ ಮಾಲಾ ಫೇಶಿಯಾ ದುರಹಂಕಾರಿಗಳು. ಒಂದಕ್ಷರ ಕನ್ನಡ ಇಲ್ಲ ಅವ್ರಿಗೆ. ಕರ್ನಾಟಕದಲ್ಲಿ ಎಲ್ಲಾ ಸವಲತ್ತುಗಳು ಬೇಕು, ಕನ್ನಡ ಮಾತ್ರ ಬೇಡ ಇವ್ರಿಗೆ. ನೋಡಿ ಇದು ತಕ್ಕ ಸಾಕ್ಷಿ. ಮಾಲಾ ಫೇಶಿಯಾದ್ದು ಬ್ಯಾನರ್ ಹತ್ತು ಬಿಸಾಕಿದೀವಿ ಇವತ್ತು ಸ್ನೇಹಿತರೆ. ಮಾಲಾ ಫೇಶಿಯಾ ಅಂತ ಏನಿದೆಯಲ್ಲ ನಾರಾಯಣ್ ಗೌಡ್ರ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇವ್ರಿಗೆ ಮಾನ ಮರ್ಯಾದೆ ಇಲ್ಲ, ಕನ್ನಡ ಬಳಸಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ನೀವು ಕನ್ನಡ ಹೋರಾಟಗಾರರು ಎಷ್ಟು ಅಂತ ತಡಿತೀರಾ ನೀವು? ನಾವು ಕೇಳ್ತಾ ಇರೋದು ಕನ್ನಡ ಬಳಸಿ ಅಂತ ಹೇಳಿ. ಇಲ್ಲಿ ನಮ್ಮ ಸರ್ಕಾರ ಕೊಟ್ಟಂತ ನೀರು, ಗಾಳಿ, ಬೆಳಕು ಎಲ್ಲಾನು ಬಳಸ್ಕೊಂಡು ನೀವು ಈ ರೀತಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನಾವು ಬಿಟ್ಬಿಡ್ತೀವಾ? ಯಾವುದೇ ಕಾರಣಕ್ಕೂ ಬಿಡಿಯಲ್ಲ. ಕಿತ್ತು ಬಿಸಾಕಿದೀವಿ ಮಾಲಾ ಫೇಶಿಯಾದ ಮತ್ತು ದೊಡ್ಡ ದೊಡ್ಡ ಕಂಪನಿ. ಇನ್ನು ಮುಂದೆ ಕನ್ನಡದಲ್ಲಿ ಆದೇಶದ ಪ್ರಕಾರ 60% ಹೆಚ್ಚು ಕನ್ನಡ ಇರಬೇಕು. ಕನ್ನಡ ನಿಮಗ್ ಬೇಡ ಅಂದ್ರೆ ನೀವು ನಮಗ್ ಬೇಡ. ಜೈ ಕರ್ನಾಟಕ ಮಾತ್ರ.